ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ನನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸೇರಿ 17 ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಿದೆ. 24ನೇ ACMM ಕೋರ್ಟ್ ಸೆಪ್ಟೆಂಬರ್ 9ರವರೆಗೆ ದರ್ಶನ್ ಮತ್ತು ಗ್ಯಾಂಗ್ಗೆ ಜೈಲೇ ಗತಿ. ಮತ್ತೆ 14 ದಿನಗಳವರೆಗೆ ಜೈಲಲ್ಲೇ ಇರಬೇಕು. ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಪ್ರತಿ 14 ದಿನಕ್ಕೊಮ್ಮೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಮತ್ತೆ ರಿಮಾಂಡ್ ಕೇಳಬೇಕು. ಕಸ್ಟಡಿನೋ ಅಥವಾ ನ್ಯಾಯಾಂಗ ಬಂಧನನೋ ಇದನ್ನು ಕೇಳಬೇಕು. ಇದು ಪ್ರೊಸೀಜರ್. ಈ ಹಿಂದೆ ಪ್ರತಿಯೊಬ್ಬರನ್ನು ಕೂಡ ಕೋರ್ಟಿಗೆ ಫಿಸಿಕಲ್ ಆಗಿ ಅಪಿಯರ್ ಮಾಡಿಸಬೇಕಾಗಿತ್ತು. ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಕೋರ್ಟಿಗೆ. ಆದರೆ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ VC ಸೆಲ್ ಅಂತ ಕರೀತಾರಲ್ಲ, VC ಹಾಲ್ ಅಂತ ಕರೀತಾರಲ್ಲ, ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಇವತ್ತೂ ಕೂಡ ಹಾಜರುಪಡಿಸಲಾಗಿತ್ತು. ಮತ್ತೆ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ನಮ್ಮ ತಂದೆ ಕ್ಯಾನ್ಸರ್ ಇದೆ, ನನ್ನನ್ನು ಶಿಫ್ಟ್ ಮಾಡಬೇಡಿ, ಬೆಂಗಳೂರು ಜೈಲಿನಿಂದ ಶಿಫ್ಟ್ ಮಾಡಬೇಡಿ ಅಂತ 24ನೇ ACMM ಕೋರ್ಟ್ ಜಡ್ಜ್ ಮುಂದೆ ಪ್ರದೋಷ್ ಮನವಿ ಮಾಡಿಕೊಂಡು ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಹಿನ್ನೆಲೆಯಲ್ಲಿ ಶಿಫ್ಟಿಗೆ ಸಿದ್ಧತೆ ಆಗ್ತಾ ಇದೆ. ಬೇರೆ ಜೈಲುಗಳಿಗೆ ಡಿ ಗ್ಯಾಂಗ್ ಶಿಫ್ಟಿಗೆ ತಯಾರಿ ಆಗ್ತಾ ಇದೆ. ತನ್ನನ್ನು ಶಿಫ್ಟ್ ಮಾಡಬೇಡಿ ಅಂತ ಜಡ್ಜ್ ಮುಂದೆ ಪ್ರದೋಷ್ ಮನವಿ ಮಾಡಿಕೊಂಡು 17 ಜನರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾರಿಗೆ ರಾಜಾತಿಥ್ಯ ಸಿಕ್ಕಿತೋ ಗೊತ್ತಿಲ್ಲ. ದರ್ಶನ್ಗೆ ಮಾತ್ರನೋ ಉಳಿದಂಥ ಎಲ್ಲ ಆರೋಪಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇತ್ತೋ ಗೊತ್ತಿಲ್ಲ. ಆದರೆ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತಂತ ಫೋಟೋ ಮಾತ್ರ ರಿವೀಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ 17 ಜನರನ್ನ ಚಿತಾಲ್ಪತಾಲ್ ಮಾಡ್ತಾ ಇದ್ದಾರೆ. 17 ಜನರನ್ನ ಬೇರೆ ಬೇರೆ ಜೈಲಿಗೆ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಪ್ರದೋಷ್ ಕೂಡ ಒಬ್ಬ. ನಮ್ಮ ತಂದೆಗೆ ಕ್ಯಾನ್ಸರ್ ಇದೆ, ನನ್ನನ್ನು ಕಳಿಸ್ಬೇಡಿ ಅಂತ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡ್ರು. ಇನ್ನು ಕಸ್ಟಡಿಗೆ ಯಾಕೆ ಕೊಟ್ಟರು? ಮತ್ತೆ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಎಲ್ಲ ರೀತಿಯಲ್ಲಿ ದೃಢ ಆಗಿದೆ. ಇನ್ನೂ ಕೆಲ ಸಾಂದರ್ಭಿಕ ಸಾಕ್ಷಿಗಳು ಅಂದರೆ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸಸ್ ಇದು ಮಾತ್ರ ಬಾಕಿ ಇದೆ. ಹೇಳಿಕೆಗಳು ಬಾಕಿ ಇದ್ದಾವೆ. ಅಗತ್ಯ ಬಿದ್ದರೆ 164ನಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಳ್ತೀವಿ. ಆರೋಪಿಗಳಿಗೆ ಬೇಲ್ ನೀಡಿದರೆ ಸಾಕ್ಷಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆ ಇದೆ. ಸಾಕ್ಷಿಯ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ. ಮೃತನ ಕುಟುಂಬಕ್ಕೆ ಪ್ರಭಾವಿ ಆರೋಪಿ ಬೆದರಿಕೆಯ ಶಂಕೆ ಇದೆ. FSL ವರದಿಯಲ್ಲಿ ಆರೋಪಿಗಳ ಪಾತ್ರನೂ ಸಾಬೀತಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ನ ಬಗ್ಗೆ ಕೆಲ ವರದಿ ಬರೋದು ಬಾಕಿ ಇದೆ. ಕೆಲ ವಸ್ತುಗಳ FSLಗೆ ಕಳಿಸಬೇಕು, ವರದಿ ಬರಬೇಕು, ಇವೆಲ್ಲ ಬಾಕಿ ಇದ್ದಾವೆ. ಹಾಗಾಗಿ ಮತ್ತೆ ಕಸ್ಟಡಿಗೆ ಕೊಡಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಅಂತ ಕೇಳಿಕೊಂಡ್ರು. ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, 65 ದಿನ ಕಳೀತು ಜೈಲಿಗೆ ಹೋಗಿ ದರ್ಶನ್ನು ಸಹಚರರು. ಈಗ ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಕಾರಣ ಏನು ಅಂತ ಓಕೆ ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇವಿಷ್ಟೂ ಕಾರಣಗಳು ನ್ಯಾಯಾಂಗ ಬಂಧನವನ್ನು ಮುಂದೂಡೋದಕ್ಕೆ. ಸೊ ಈಗಾಗಲೇ 65 ದಿನಗಳು ಕಳೆದಿತ್ತು. ದರ್ಶನ್ ಹಾಗೂ ಗ್ಯಾಂಗ್ ಜೈಲಿನಲ್ಲೇ ಇತ್ತು, ನ್ಯಾಯಾಂಗ ಬಂಧನದಲ್ಲಿದ್ದರು. ಈಗ ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಆಗಲೇ ಹೇಳ್ತಾ ಇದ್ದೆ, ಈ ಹಿಂದೆ ಫಿಸಿಕಲ್ ಆಗಿ ಅಪಿಯರ್ ಆಗಬೇಕಾಗಿತ್ತು, ಕೋರ್ಟಿಗೆ ಹೋಗಬೇಕಾಗಿತ್ತು, ಎಲ್ಲ ಆರೋಪಿಗಳನ್ನು ಕರ್ಕೊಂಡು ಹೋಗಬೇಕಾಗಿತ್ತು. ಅವ್ರ ಹಿಂದೆ ಒಂದು 20-25 ಜನ ಪೊಲೀಸರು ಹೋಗಬೇಕಾಗಿತ್ತು. ಆದರೆ ಈಗ ಆ ರೀತಿಯಾಗಿಲ್ಲ. ಸ್ವಲ್ಪ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಕೋರ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರನ್ನೆಲ್ಲರನ್ನು ಹಾಜರುಪಡಿಸ್ತಾರೆ. VC ರೂಮು, VC ಸೆಲ್ಲೋ, ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಎಲ್ಲರನ್ನು ಹಾಜರುಪಡಿಸ್ತಾರೆ. ರಿಮಾಂಡ್ ಕೇಳ್ತಾರೆ, ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಏನಕ್ಕೆ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಥವಾ ಅವಧಿಯನ್ನು ಯಾಕೆ ವಿಸ್ತರಣೆ ಮಾಡಬೇಕು ಅಂತ ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಆ ಕಾರಣಗಳು ಇವು. ಒಟ್ಟು 10 ಕಾರಣಗಳನ್ನು ಕೊಟ್ಟಿದ್ದಾರೆ. ಆ ಕಾರಣಗಳಲ್ಲಿ ಪ್ರಮುಖವಾದದ್ದು ನೋಡಿ, ಇವರೆಲ್ಲರೂ ಪ್ರಭಾವಗಳು. ಈ ಪ್ರಭಾವಿಗಳು ಏನು ಮಾಡ್ತಾರೆ, ಒಂದು ವೇಳೆ ಇವರನ್ನು ಹೊರಗಡೆ ಬಿಟ್ಟರೆ ಅಥವಾ ಜಾಮೀನು ಸಿಗೋ ಹಾಗೆ ಮಾಡಿದ್ರೆ ನಾಳೆ ದಿನದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು. ಇನ್ನೂ ಕೆಲ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಪಡೆಯೋದು ಬಾಕಿ ಇದೆ. 164ನ ಅಂಡರಲ್ಲಿ ಹೇಳಿಕೆಯನ್ನು ಕೂಡ ಪಡಿಬೇಕಾಗಿದೆ. ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶ ಮಾಡಬಹುದು. ಈ ಹಿಂದೇನೂ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಹಾಗಾಗಿ ಈಗಲೂ ಮಾಡಬಹುದು. ಎಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪವಿತ್ರ ಬೇಲ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ವಾದ ಪ್ರತಿವಾದ ನಡೀತಾ ಇದೆ. ನ್ಯಾಯಾಲಯದಲ್ಲಿ SPP ಆಕ್ಷೇಪಣೆ ಸಲ್ಲಿಸಿದ್ದಾರೆ, ವಾದ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅಪಹರಣದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಟೋಲ್ಗೇಟ್ ಕ್ಯಾಮೆರಾದಲ್ಲಿ ಆರೋಪಿಗಳ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿಗೆ ಬಂದಾಗ ದರ್ಶನ್ಗೆ ಪವನ್ ಕಾಲ್ ಮಾಡ್ತಾನೆ. ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ SPP.
ವಾದ ಮಾಡ್ತಾ ಇದ್ದಾರೆ ಮುಂದುವರಿಸಿಕೊಂಡು. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಹಾಗೂ ಉಳಿದ ಆರೋಪಿಗಳಿರ್ತಾರೆ. ಮಧ್ಯಾಹ್ನ ಪಾರ್ಟಿ ಮಾಡ್ತಾ ಇದ್ರಲ್ಲ, ಈ ವೇಳೆ ಧನ್ರಾಜ್ ಶೆಡ್ ಲೊಕೇಶನ್ ಅನ್ನು ಕಳಿಸ್ತಾನೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪವಿತ್ರ ಬೇಲ್ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಎಸ್ಪಿಪಿ. ಯಾಕೆ ಜಾಮೀನು ನಿರಾಕರಿಸಬೇಕು ಅನ್ನೋದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. A1 ಆರೋಪಿ ಪವಿತ್ರ ಗೌಡ, A3 ಆರೋಪಿ ಪವನ್, ಇವರೆಲ್ಲರೂ ಕೂಡ ಈ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಪವಿತ್ರ ಗೌಡಗೆ ಮೊದಲು ಮೆಸೇಜ್ ಮಾಡಿದ್ದು ರೇಣುಕಾಸ್ವಾಮಿ. ಅಲ್ಲಿದ್ದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಶೆಡ್ ಕರ್ಕೊಂಡ್ಬಂದ್ರು, ಅದು ಚಿತ್ರದುರ್ಗದಲ್ಲಿ ಅಪಹರಣ ಮಾಡ್ತಾರೆ. ಅಪಹರಣದ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಅಲ್ಲಿಂದ ದರ್ಶನ್ ಕರೆ ಮಾಡ್ತಾರೆ. ಸ್ಟೋನಿ ಬ್ರೂಕ್ನಲ್ಲಿರ್ತಾರೆ ದರ್ಶನ್ ಆರೋಪಿಗಳು. ಧನ್ರಾಜ್ ಮತ್ತೊಬ್ಬ ಆರೋಪಿ ಶೆಡ್ನ ಲೊಕೇಶನ್ ಅನ್ನು ಕಳಿಸ್ತಾನೆ. ನೇರವಾಗಿ ರೇಣುಕಾಸ್ವಾಮಿಯನ್ನ ಆ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. ಪ್ರೈಮಪಸಿ ಎಲ್ಲಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಎಲ್ಲ ಸಾಕ್ಷಿಗಳಿದಾವೆ. ಹೀಗಿರುವಾಗ ಜಾಮೀನು ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ, ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ 3 ಜನ ಹಲ್ಲೆ ಮಾಡ್ತಾರೆ. ಮೊದಲು A3, ಆಮೇಲೆ A7, ಆಮೇಲೆ A9, ಇಷ್ಟೂ ಜನ ಆರೋಪಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಆರೋಪಿಗಳು. ಆಗ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅಳ್ತಾ ಇರ್ತಾನೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಅಳ್ತಾ ಇರುವಾಗ ಇನ್ನೊಂದಷ್ಟು ಜನ ಬಂದು ಹೊಡಿತಾರೆ. ಕೊಲೆಗೆ ಕಾರಣರಾಗ್ತಾರೆ ಇವರೆಲ್ಲ. ಹೀಗಿರಬೇಕಾದ್ರೆ A1 ಆರೋಪಿ, A3 ಆರೋಪಿ, A5, A7, A9 ಇವರೆಲ್ಲರೂ ಹಲ್ಲೆ ಮಾಡ್ತಾರೆ. ಜಾಮೀನು ಕೊಡಬಾರ್ದು ಇವರಿಗೆ ಅಂತ ಹೇಳ್ತಾರೆ. SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ 3 ಹಲ್ಲೆ ಮಾಡ್ತಾರೆ. 3 ಜನ. ಮೊದಲು A3, A4, A5, A6, A7 ಮತ್ತು A9 ಇಷ್ಟು ಆರೋಪಿಗಳು ಹಲ್ಲೆ ಮಾಡ್ತಾರೆ. ಆಗ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅಳ್ತಾ ಕೂತಿರ್ತಾರೆ. ಇದೆಲ್ಲವನ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಐ ವಿಟ್ನೆಸ್ ಇರೋದು, ಪ್ರತ್ಯಕ್ಷ ಸಾಕ್ಷಿ ಇರೋದು ಒಬ್ಬರೇ, ಅದು ಸೆಕ್ಯೂರಿಟಿ ಗಾರ್ಡ್. ಆ ಸೆಕ್ಯೂರಿಟಿ ಗಾರ್ಡ್ ಇದೆಲ್ಲವನ್ನ ಹೇಳಿದ್ದಾರೆ. ಈಗಾಗಲೇ ಅವರ 164 ಮಾಡಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಇಷ್ಟಿರಬೇಕಾದ್ರೆ ಜಾಮೀನು ಕೊಡಬಾರದು. ಪ್ರೈಮಪಸಿ ಎಲ್ಲ ಸಾಕ್ಷಿಗಳು ಇವರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಹೀಗಿರಬೇಕಾದ್ರೆ ಜಾಮೀನು ನಿರಾಕರಿಸಿ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ SPP. ರೇಣುಕಾಸ್ವಾಮಿ ಅಳ್ತಾ ಇರುವಂತಹ ಫೋಟೋಗಳನ್ನು ತೆಗೆಯಲಾಗಿದೆ. ಆ ಫೋಟೋಗಳು ಸಿಕ್ಕಿದ್ದಾವೆ. ಐ ವಿಟ್ನೆಸ್ ಸೆಕ್ಯೂರಿಟಿ ಗಾರ್ಡ್ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ 3 ಜನ ಹಲ್ಲೆ ಮಾಡಿರೋದು, ಮೊದಲು A3, A4, A5, A6, A7, A9 ಇಷ್ಟು ಆರೋಪಿಗಳು ಹಲ್ಲೆ ಮಾಡಿರೋದು ಎಲ್ಲವೂ ಸಾಬೀತಾಗಿದೆ. ಹಲ್ಲೆ ಮಾಡಿರೋದನ್ನ ತೋರಿಸೋದಕ್ಕೆ ಫೋಟೋ ಕಳಿಸ್ತಾನೆ. ವಿನಯ್ಗೆ ಆರೋಪಿ ಪವನ್ ಫೋಟೋ ಕಳಿಸ್ತಾನೆ. ಆ ಫೋಟೋದಲ್ಲಿ ರೇಣುಕಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾನೆ. ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. SPP ವಾದ ಮುಂದುವರಿಸಿದ್ದಾರೆ. ಇಷ್ಟೆಲ್ಲ ಹೊಡೆದು ಬಡದು ಮಾಡ್ತಾರೆ. ಅದಾದ ನಂತರ ರೇಣುಕಾಸ್ವಾಮಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರ್ತಾನೆ. ಆತನ ಫೋಟೋ ತೆಗಿತಾರೆ. ಆ ಫೋಟೋ ತೆಗೆದು ವಿನಯ್ಗೆ ಕಳಿಸ್ತಾರೆ. ವಿನಯ್ ಎಲ್ಲಿರ್ತಾನೆ? ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿರ್ತಾನೆ. ವಿನಯ್ ಸೇರಿದಂತೆ ದರ್ಶನ್ ಸೇರಿದಂತೆ ಅನೇಕ ಆರೋಪಿಗಳು ಇನ್ನೂ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಮಧ್ಯಾಹ್ನದ ಪಾರ್ಟಿಯ ಅಮಲಿನಲ್ಲಿರ್ತಾರೆ. ಇನ್ನೊಂದು ಕಡೆಯಿಂದ ಈ A3, A4, A5, A6, A7, A9 ಎಲ್ಲ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಶೆಡ್ಡಿಗೆ ಕರ್ಕೊಂಡು ಬಂದು ಆ ಶೆಡ್ನಲ್ಲಿ ಹಲ್ಲೆ ಮಾಡ್ತಾ ಇರ್ತಾರೆ. ಹಲ್ಲೆ ಮಾಡಿದ ಬಳಿಕ ಆ ಫೋಟೋವನ್ನು ತೆಗೆದು ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾನೆ ರೇಣುಕಾಸ್ವಾಮಿ. ಅವನ ಫೋಟೋವನ್ನು ವಿನಯ್ಗೆ ಕಳಿಸ್ತಾರೆ. ವಿನಯ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿರ್ತಾರೆ. ಅದನ್ನು ನೋಡಿ ವಿನಯ್, A2 ಆರೋಪಿ ದರ್ಶನ್ನು, A1 ಆರೋಪಿ ಪವಿತ್ರ ಗೌಡ ಇವರೆಲ್ಲರೂ ಮತ್ತೆ ಅದೇ ಶೆಡ್ಗೆ ಬರ್ತಾರೆ.
ಮತ್ತೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇವೆಲ್ಲವೂ ಸಾಬೀತಾಗಿದೆ. ಇದಕ್ಕೆಲ್ಲದಕ್ಕೂ ಸಾಕ್ಷಿ ಇದೆ. ಐ ವಿಟ್ನೆಸ್ ಸೆಕ್ಯೂರಿಟಿ ಗಾರ್ಡ್ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆಯ ಬಳಿಕ ಫೋಟೋ ತೋರಿಸಿದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿ ಫೋಟೋವನ್ನು ತೋರಿಸಿದ್ದಾನೆ ಈ ಪವನ್. ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಪವನ್ A3 ಆರೋಪಿ ಫೋಟೋ ತೋರಿಸಿದ್ದಾನೆ. ಆಗ ದರ್ಶನ್ ತನ್ನ ಗೆಳೆಯರೊಂದಿಗೆ ಶೆಡ್ಡಿಗೆ ಬರ್ತಾನೆ. ನ್ಯಾಯಾಲಯದಲ್ಲಿ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.